ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಲೋಕೋಪಯೋಗಿ ಇಲಾಖೆ ವತಿಯಿಂದ ಸುಮಾರು 15 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಲಾದ ಗೋಣಿಕೊಪ್ಪಲು 60 ಸಂಪರ್ಕ ಸೇತುವೆಯಿಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೂತನ ಸೇತುವೆ ನಿರ್ಮಾಣಕ್ಕೆ ನವೆಂಬರ್ 20ರಂದು ಭೂಮಿ ಪೂಜೆ ನೆರವೇರಿಸಿ ಇದೀಗ ಗುಣಮಟ್ಟದೊಂದಿಗೆ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದ್ದು, ನುಡಿದಂತೆ ನಡೆಯುವ ಪಕ್ಷ ನಮ್ಮದು ಎಂದು ಹೇಳಿದರು. ಬಹಳ ಅತ್ಯವಶ್ಯಕವಾದಂಥ ಈ ಒಂದು ಸೇತುವೆಯ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಸೇರಿ ನವೆಂಬರ್ 20ನೇ ತಾರೀಕು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಸಮಯಕ್ಕೆ ಸರಿಯಾಗಿ, ಯಾಕಿಂತ ಮುಂಚಿತವಾಗಿ ಈ ಕಾಮಗಾರಿಯನ್ನು ಭಾಳ ಗುಣಮಟ್ಟವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ಇಲಾಖೆಯವರಿಗೆ ಮತ್ತು ಗುತ್ತಿಗೆದಾರರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ಕಾಮಗಾರಿಗಳು ಶುರುವಾಗಿದ ನಂತರ ಪೂರ್ಣಗೊಳ್ತಾ ಇದೆ, ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ತಾ ಇದೆ. ಸೇತುವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಸಿಎಸ್ ಅರುಣ್ ಬಾಚಯ್ಯ, ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ, ಉಪಾಧ್ಯಕ್ಷೆ ಮಂಜುಳಾ, ಅಭಿವೃದ್ಧಿ ಅಧಿಕಾರಿ ತಿಮ್ಮಯ್ಯ, ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಲಿಂಗರಾಜ್, ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ನೂರೇರ ಪದವಿ ಧನ್ಯ, ಕಾಂಗ್ರೆಸ್ ಪ್ರಮುಖರಾದ ಅಜಿತ್ ಅಯ್ಯಪ್ಪ, ಅಜ್ಜಿಕುಟೀರ ಪೊನ್ನು, ಸಮದ್, ಖಾಲಿದ್, ಅಂಕಿತ್, ಎಜೆ ಬಾಬು ಮತ್ತಿತರರು ಪಾಲ್ಗೊಂಡಿದ್ದರು. ಅರಣ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಮನ್ವಯತೆಯ ಕೊರತೆಯಿಂದ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿ ಸಮಸ್ಯೆಯಿಂದ ಸ್ಥಳದಲ್ಲಿಯೇ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಅವರು ಇತ್ಯರ್ಥಪಡಿಸಿದ ಘಟನೆ ಭಾಗಮಂಡಲದಲ್ಲಿ ನಡೆದಿದೆ. ಸರ್ವೆ ನಂಬರ್ 74ರಲ್ಲಿ ಭಾಗಮಂಡಲ ಗ್ರಾಮ ಪಂಚಾಯಿತಿ ವತಿಯಿಂದ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಲಾಗಿದ್ದು, ಪಕ್ಕದ ಸರ್ವೆ ನಂಬರ್ ಜಾಗ ದೇವರಕಾಡು ಅರಣ್ಯಕ್ಕೆ ಸೇರಿದ್ದಾಗಿದೆ. ಸದರಿ ದೇವರಕಾಡು ಅರಣ್ಯ ಪ್ರದೇಶಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ನೀರಿನ ಪಂಪ್, ಮೋಟಾರ್ ಹಾಗೂ ಪೈಪ್ಗಳನ್ನು ವಶಪಡಿಸಿಕೊಂಡಿದ್ದರು. ಜೊತೆಗೆ ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ರಸ್ತೆ ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ರಸ್ತೆ ಮಾಡಿದ್ದಾರೆ ಎಂದು ಕೇಸ್ ದಾಖಲಿಸಿದ್ರು. ಶನಿವಾರ ಭಾಗಮಂಡಲದಲ್ಲಿ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಲು ಶಾಸಕ ಎಎಸ್ ಪೊನ್ನಣ್ಣ ಅವರು ಆಗಮಿಸಿದಾಗ ಭಾಗಮಂಡಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮದ ನಿವಾಸಿಗಳು ಸಮಸ್ಯೆಯನ್ನು ಬಗೆಹರಿಸಲು ಶಾಸಕರಲ್ಲಿ ಕೋರಿಕೊಂಡರು. ತಕ್ಷಣವೇ ಪೊನ್ನಣ್ಣ ಅವರು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳನ್ನು ಕರೆಸಿಕೊಂಡು ಪರಿಶೀಲನೆ ನಡೆಸಿ ಅರಣ್ಯ ಇಲಾಖೆ ಗಡಿಯಿಂದ ಇನ್ನೂ ಕೂಡ ಗುರುತಿಸದೇ ಇರುವುದರಿಂದ ಹಾಗೂ ಕುಡಿಯುವ ನೀರು ಮೂಲಭೂತ ಹಕ್ಕು ಆಗಿರುವುದರಿಂದ ತಕ್ಷಣವೇ ಮೋಟಾರ್ ಪಂಪ್ಗಳನ್ನು ಹಿಂತಿರುಗಿಸಿ ನೀರಿನ ವ್ಯವಸ್ಥೆಗೆ ಅಡ್ಡಿಪಡಿಸದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಾನೂನು ರೀತಿ ಅಡಚಣೆ ಬಂದರೆ ತಾವು ಇತ್ಯರ್ಥಪಡಿಸುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಗ್ರಾಮಸ್ಥರಿಗೆ ನೆರವಾಗಿದ್ದಾರೆ.
ಸೊ ಕುಡಿಯೋ ನೀರಿಗೆ ಆದ್ಯತೆ ಕೊಡಲೇಬೇಕು. ಇಟ್ಸ್ ಅ ಫಂಡಮೆಂಟಲ್ ರೈಟ್ ಟು ಲೈಫ್ ಇದು ವಾಟರ್. ನೀವು ಕಾಡು ಅಂತೇಳಿ ಉಸಿರಾಡಬೇಡಿ ಅಂದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಉಸಿರಾಡಬೇಕಲ್ಲ ಮನುಷ್ಯ. ಪರಿಸರಕ್ಕೆ ಕಾಡಿಗೆ ಹಾನಿ ಆಗಬಾರ್ದು, ಒಪ್ಪೋಣ, ನಾವು ಹೋಗ್ತೀವಿ. ಆದರೆ ಮನುಷ್ಯ ಬದುಕಬೇಕಲ್ಲ. ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಫುಲ್ಲಿ ಕಂಪ್ಲೀಟ್ ಮಾಡಿ ಮಾಡ್ತೀವಿ. ಅದರಿಂದ ಯಾರೇ ವ್ಯಾಪಾರಕ್ಕೋಸ್ಕರ, ಮರ ಕಡಿಯೋದಕ್ಕೋಸ್ಕರ, ದಂಧೆ ಮಾಡೋದಕ್ಕೋಸ್ಕರ, ಮರಳು ತೆಗೆಯೋಕ್ಕೋಸ್ಕರ ಮಾಡಿದರೆ ಈಗ ನಾನು ಬರ್ತಾನೂ ಇರಲಿಲ್ಲ, ಅದು ಫೋನಲ್ಲೇ ಅವ್ರಿಗೆ ಹೇಳ್ಬಿಡ್ತಾರೆ. ಅದು ಯಾವಾಗ ಅದು ಕುಡಿಯೋ ನೀರು ಅಂದಾಗ ಸ್ವಲ್ಪ ನಾವು ಲೀನಿಯಂಟ್ ವ್ಯೂ ತಗೋಬೇಕು. ನಂಬರ್ 1. ನಂಬರ್ 2, ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಕುಡಿಯೋದಕ್ಕಿಲ್ಲ ಅಂದರೆ ನೀರೇ ಇಲ್ಲ. ನದಿಗಳಲ್ಲೂ ನೀರಿರೋದಿಲ್ಲ. ಬೋರ್ವೆಲ್ಗಳ ಗ್ರೌಂಡ್ ವಾಟರ್ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ನೀರೇ ಇಲ್ಲ, ಒಂದು ಡ್ರಾಪ್ ನೀರಿಲ್ಲ. ಬರೀ ಹಣ ಇಟ್ಕೊಂಡು ಸಾಲದು ಸರ್ಕಾರದಲ್ಲಿ, ನೀರು ಬೇಕಲ್ಲ. ಈ ನ್ಯಾಚುರಲ್ ರಿಸೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಅದಿಲ್ಲ. ಅದರಿಂದ ಇದನ್ನು ನಾವು ಬ್ಯಾಲೆನ್ಸ್ ಮಾಡಿ ಸಮಸ್ಯೆನ ಬಗೆಹರಿಸಬೇಕು. ಜನರಿಗೆ ತೊಂದರೆ ಆಗಬಾರ್ದು, ಪರಿಸರಕ್ಕೂ ತೊಂದರೆ ಆಗಬಾರ್ದು. ನೀವು ಅಧಿಕಾರಿಗಳು ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಬೇಕು, ಅದಕ್ಕೂ ತೊಂದರೆ ಆಗಬಾರ್ದು. ಆ ರೀತಿಯಾದಂಥ ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು ಅಂತ ನನ್ನ ಅನಿಸಿಕೆ. ಈಗ ಹೇಳಿ ಸರ್, ಈಗ ಪ್ರೆಸೆಂಟು ಇದೇನು ಆರ್ಕೆಪೇಟೆ ಇದೆ ಮತ್ತು ಬೇನಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಪತ್ರಕರ್ತ ಅನಿಲ್ ಹೆಚ್ಟಿ ರಚಿಸಿರುವ ಅಯೋಧ್ಯೆ ಪ್ರೀತಿಯ ಮಂದಿರ ರಾಷ್ಟ್ರ ಮಂದಿರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಶುಕ್ರವಾರ ಸಂಜೆ ಮಡಿಕೇರಿಯ ಸತ್ಕಾರ ಸಭಾಂಗಣದಲ್ಲಿ ನೆರವೇರಿತು. ಹಿರಿಯ ಸಾಹಿತಿ ಹಾಗೂ ಇನ್ನಷ್ಟು ಬೇಕೆಂದ ಹೃದಯಕ್ಕೆ ರಾಮ ಹಾಡಿನ ರಚನೆಕಾರರೂ ಆದ ಡಾ ಗಜಾನನ ಶರ್ಮಾ ಅವರು ಅಯೋಧ್ಯೆ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ರಾಮಾಯಣದ ಕೇಂದ್ರ ಬಿಂದು ಅಯೋಧ್ಯೆಯ ಪುಸ್ತಕವನ್ನ ಬರೆದ ಅನಿಲ್ ಅವರಲ್ಲೂ ವಾಲ್ಮೀಕಿಯ ಅಂಶ ಅಡಗಿದೆ. ಈ ಪುಸ್ತಕಕ್ಕೆ ಪ್ರೀತಿಯ ಮಂದಿರ ರಾಷ್ಟ್ರ ಮಂದಿರ ಎನ್ನುವ ಅಡಿ ಬರಹವಿಟ್ಟು ನಮ್ಮೆಲ್ಲರ ಪ್ರೀತಿಯನ್ನ ಗೆದ್ದಿದ್ದಾರೆ ಎಂದರು. ಭಾರತೀಯರು ತಮ್ಮ ಬದುಕಿನ ಆದರ್ಶವಾಗಿ ಕಂಡುಕೊಂಡಂತಹ ಮತ್ತು ಕಟ್ಟಿಕೊಂಡಂತಹ ವ್ಯಕ್ತಿತ್ವ ಶ್ರೀರಾಮ. ನಮ್ಮ ಪರಂಪರೆಯ ಪ್ರಕಾರ ಆತ ಅವತಾರ ಪುರುಷನಾದರೂ ಭೂಮಿಯಲ್ಲಿ ಹುಟ್ಟಿ ಎಂತಹ ಕಷ್ಟ ಬಂದರೂ ಬದುಕನ್ನು ನಗುಮುಖದಿಂದ ಹೇಗೆ ಸ್ವೀಕರಿಸಬೇಕು ಎಂದು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಂಥ ಆದರ್ಶ ಪುರುಷ. ಅಂತಹ ಆದರ್ಶ ಪುರುಷನ ಚರಿತ್ರೆಯನ್ನು ಮೊದಲು ನಾರದರು ಬಂದು ಕೆಲವೇ ಶ್ಲೋಕಗಳಲ್ಲಿ ಹೇಳಿದ ನಂತರ ವಾಲ್ಮೀಕಿಗಳು ಅದನ್ನು 24,000 ಶ್ಲೋಕಗಳ ರಾಮಾಯಣವನ್ನಾಗಿ ಬರೆದರು. ಮುಖ್ಯ ಅತಿಥಿಯಾಗಿದ್ದ ಶಕ್ತಿ ಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸ್ ಮಾತನಾಡಿ, ಪತ್ರಕರ್ತ ಅನಿಲ್ ಅವರನ್ನ ಹನುಮಂತನಿಗೆ ಹೋಲಿಕೆ ಮಾಡಿ ಹನುಮಂತ ಏಕಾಏಕಿ ಲಂಕೆಗೆ ಹಾರಿದಂತೆ ಅನಿಲ್ ಇದ್ದಕ್ಕಿದ್ದಂತೆ ಅಯೋಧ್ಯೆಗೆ ಹೋಗಿ ಅಲ್ಲಿನ ಚಿತ್ರಣವನ್ನ ಪುಸ್ತಕದ ಮೂಲಕ ಸೊಗಸಾಗಿ ಜನರ ಮುಂದಿಟ್ಟಿದ್ದಾರೆಂದರು. ಅಲ್ಲಿದ್ದಾನೆ, ರಾಮನ ಭಕ್ತರು ಅಲ್ಲಿದ್ದಾರೆ, ಅವರುಗಳ ಮಾತು ಕೇಳಲಿಕ್ಕಿರುವಂಥವು ನಾವೆಲ್ಲ. ನಾನು ಏನಾದರೂ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ರೆ ರಾಮನ ಬಂಟನ ಬಗ್ಗೆ ಮಾತಾಡಬೇಕಷ್ಟೇ. ಸದ್ಯಕ್ಕೆ ರಾಮನ ಬಂಟ ಹನುಮಂತನ ಥರ ನಮಗೆ ಕಾಣಿಸ್ತಾ ಇರುವಂಥದ್ದು ಮಿತ್ರ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಹನುಮಂತನ ವಿಚಾರದಲ್ಲಿ ಒಂದು ಛಲ ಇದ್ದರೆ ಅದನ್ನು ಸಾಧಿಸಿಯೇ ಬರುವಂತಹ ಅತ್ಯಂತ ಕೃತಶಕ್ತಿಯನ್ನು ಇಟ್ಕೊಂಡಿದ್ದಂಥದ್ದು ಹನುಮಂತ. ಅದೇ ರೀತಿ ಅಲ್ಲಿನೂ ಕೂಡ ಯಾವುದಾದ್ರೂ ಕ್ಷೇತ್ರದಲ್ಲಿ ಹೊರಟ್ರೆ ಅದನ್ನು ಮಾಡಿಯೇ ತೀರಿಸ್ತೀನಿ, ನಾಳೆ ಮಾಡಿಯೇ ಮುಗಿಸ್ತೀನಿ ಅಂತ ಹೇಳುವಂಥದ್ದು. ಬಹುಶಃ ವೀರಪ್ಪನ ಕಾಲದಲ್ಲಿ ನನಗೂ ಅಲ್ಲಿ ಒಂದು ಆಸೆ ಇತ್ತು, ಮೈಸೂರಿನಲ್ಲಿ ಪತ್ರಿಕೆ ಆರಂಭ ಮಾಡಿಬಿಡೋಣ ಅಂತ. ನನ್ನ ಅಣ್ಣ ಬಿಡಲಿಲ್ಲ. ಆದರೂ ಕೂಡ ಮೈಸೂರಿನ ಹುಚ್ಚು ಇಬ್ಬರಿಗೂ ಇತ್ತು, ಈಗಲೂ ಇದೆ. ವೀರಪ್ಪನ ಎಪಿಸೋಡ್ ಮಾಡಲಿಕ್ಕೆ ಹೊರಟಾಗ ನಿರಂತರವಾಗಿ 50 ಎಪಿಸೋಡ್ಸ್. ಒಬ್ಬ ವ್ಯಕ್ತಿಗೆ ಅಷ್ಟು ಸಬ್ಜೆಕ್ಟ್ಸ್ ಸಿಗುತ್ತಾ ಅಂತ ಹೇಳುವಂಥದ್ದೇ ಆಶ್ಚರ್ಯ. ವಾರ್ತಾ ಕಮ್ಯುನಿಕೇಷನ್ಸ್ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಲವಾರು ಜನಪ್ರತಿನಿಧಿಗಳು, ಸಾಹಿತಿಗಳು, ಬರಹಗಾರರು, ಪತ್ರಕರ್ತರು, ಉದ್ಯಮಿಗಳು, ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಅವರ ಆಪ್ತ ಬಳಗದವರು ಪಾಲ್ಗೊಂಡಿದ್ದರು. ನಿಮ್ಮೆಲ್ಲರ ಎದುರಿಗೆ ಸಮರ್ಪಿಸಲಿಕ್ಕೆ ಒಂದು ಪುಟ್ಟ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಅಯೋಧ್ಯೆ ಇದು ಶ್ರೀರಾಮನ ನಗರ, ಅಯೋಧ್ಯೆ ಇದು ದೇವನಗರ, ಅಯೋಧ್ಯೆ ಇದು ಪ್ರತಿಯೊಬ್ಬ ಭಾರತೀಯರ
ಹೆಮ್ಮೆಯ ತೀರ್ಥಕ್ಷೇತ್ರ. ಇಂಥ ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಬಹಳ ವರ್ಷಗಳ ಅಂದರೆ ಸುಮಾರು 32 ವರ್ಷಗಳ ಕಾನೂನು ಹೋರಾಟ ಮತ್ತು ಸುದೀರ್ಘ ಸುಮಾರು 150 ವರ್ಷಗಳ ಕನಸಾಗಿದ್ದ ಪ್ರಭು ಶ್ರೀರಾಮಚಂದ್ರನಿಗೆ ಮಂದಿರ ಕಟ್ಟುವಂಥ ಆ ಕನಸು ನನಸಾಗಿದ್ದು ಕಳೆದ 1 ತಿಂಗಳ ಹಿಂದೆ, ಅಂದರೆ ನಿನ್ನೆಗೆ ಸರಿಯಾಗಿ 1 ತಿಂಗಳ ಹಿಂದೆ ನಮ್ಮೆಲ್ಲರ ಪ್ರೀತಿಪಾತ್ರನಾದಂತಹ ರಾಮನಿಗೆ ಕೊನೆಗೂ ಅವನಿಗೆ ದಕ್ಕಬೇಕಾದಂತಹ ಮಂದಿರ ದಕ್ಕಿದ ದಿವಸ. ಇಂದು ಕೋಟಿ ಕೋಟಿ ಕನ್ನಡಿಗರ ಮನಗೆದ್ದ ಹಾಗೂ ರಾಮನಾಮನ ಸ್ಮರಣೆಯನ್ನ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಧ್ವನಿಸುವಂತೆ ಮಾಡಿದ ಹಿರಿಯ ಸಾಹಿತಿ ಡಾಕ್ಟರ್ ಗಜಾನನ ಶರ್ಮರವರು ಲೋಕಾರ್ಪಣೆಯ ಹಂತಕ್ಕೆ ತಲುಪಿದಂತಹ ಶ್ರೀಯುತ ಅನಿಲ್ HT ಅವರನ್ನ ಶ್ಲಾಘಿಸಿದ ಅವರ ಸಾಧನೆಯ ಬಗ್ಗೆ ಹೆಮ್ಮೆಯ ಮಾವರು. ಈಗಾಗಲೇ ಕನ್ನಡಿಗರ ಮನೆ ಮಾತಾಗಿರುವ ಸಾಹಿತಿಗಳು ಡಾಕ್ಟರ್ ಗಜಾನನ ಶರ್ಮರವಿನ ಕುಕ್ಕಲು ಗ್ರಾಮದ ರಾಮಯ್ಯ ಮತ್ತು ಜಾನಕಮ್ಮ ದಂಪತಿಗಳ ಪುತ್ರರಾಗಿ ಇದ್ದು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಮಕ್ಕಳ ನಾಟಕಗಳು ಮತ್ತು ರಂಗಭೂ ಒಂದು ಸಂಸ್ಕೃತಿಯ ಸಾರಸತ್ವದ ವಾರೀಸುದಾರಿಕೆಯ ಹೊಣೆಯನ್ನ ಮಾಧ್ಯಮ ಕ್ಷೇತ್ರ ಹೇಗೆ ನಿಭಾಯಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಹ ಶ್ರೀಯುತ ಅನಿಲ್ HT ಅವರ ಅಯೋಧ್ಯೆ ಕೃತಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಂಡಿದೆ. ಕೆಎಸ್ಆರ್ಟಿಸಿ ನೌಕರರ ಸಂಘ ಮಡಿಕೇರಿ ಘಟಕ ಇವರ ವತಿಯಿಂದ ಸಂವಿಧಾನ ಜಾಗೃತಿ ಸಮಾವೇಶ ಕಾರ್ಯಕ್ರಮ ಮಡಿಕೇರಿಯ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಶನಿವಾರ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೆಎಸ್ಆರ್ಟಿಸಿ ಪುತ್ತೂರು ಘಟಕದ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಿ ಜಯಕರ ಶೆಟ್ಟಿ, ಕೆಎಸ್ಆರ್ಟಿಸಿ ನೌಕರರು ಪ್ರತಿದಿನ ಸೇವೆ ಸಲ್ಲಿಸಬೇಕಾಗಿರುವುದರಿಂದ ಎಲ್ಲರೂ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಇಲ್ಲಿರುವ ನೌಕರರಿಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಏರ್ಪಡಿಸಿರುವುದು ಸಂತಸ ತಂದಿದೆ ಎಂದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಅಕ್ಕ ಐಎಎಸ್ ಅಕಾಡೆಮಿ ಸಂಸ್ಥಾಪಕ ಡಾಕ್ಟರ್ ಬಿಆರ್ ಶಿವಕುಮಾರ್ ಮಾತನಾಡಿ, ಗಣರಾಜ್ಯೋತ್ಸವ ಅಂದರೆ ಪ್ರಜಾಪ್ರಭುತ್ವ ಜಾರಿಗೆ ಬಂದ ದಿನವಾಗಿದ್ದು ಅದೇ ಸಂವಿಧಾನ ದಿನ. ಆದರೆ ಇದುವರೆಗೆ ಅದನ್ನ ಮರೆಮಾಚಿದ್ದು ದುರಂತ. ಸಂವಿಧಾನ ಜಾರಿಗೆ ಬಂದು 75 ವರ್ಷವಾದರೂ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಹೋಗಿಲ್ಲ. ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಶೋಷಿತರು ಜಾಗೃತರಾಗಬೇಕಾಗಿದೆ ಎಂದರು. ಬೆಂಗಳೂರು ಎಂಇಎಸ್ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ರವಿ ಅಪ್ಪಗೆರೆ ಅವರು ಆಶಯ ನುಡಿಗಳನ್ನಾಡಿದ್ರು. ಕೆಪಿಸಿಸಿ ಸದಸ್ಯ ಎಚ್ಎಂ ನಂದಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಸಮಾರಂಭದಲ್ಲಿ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗದ ಕಾರ್ಮಿಕ ಕಲ್ಯಾಣಾಧಿಕಾರಿ ಸೋಮಶೇಖರ್, ಕೆಎಸ್ಆರ್ಟಿಸಿ ಮಡಿಕೇರಿ ಘಟಕ ವ್ಯವಸ್ಥಾಪಕ ವೀರಭದ್ರ ಸ್ವಾಮಿ, ಮಡಿಕೇರಿಯ ಸೈಂಟ್ ಮೈಕಲ್ ದೇವಾಲಯದ ಧರ್ಮಗುರುಗಳಾದ ಫಾದರ್ ಜಾರ್ಜ್ ದೀಪಕ್, ಜುಮಾ ಮಸೀದಿಯ ಧರ್ಮಗುರು ಆಫಿನ್ ಮಹಮ್ಮದ್ ರಿಹಾನ್ ರಜ್ವಿ ಹಾಗೂ ಕೆಎಸ್ಆರ್ಟಿಸಿ ಪುತ್ತೂರು ಘಟಕದ ನೌಕರರ ಸಂಘದ ಗೌರವಾಧ್ಯಕ್ಷ ಶೇಷಪ್ಪ ಬೇದರಕಾಡು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ನಮಗೆ ತಿಳಿಸ್ಕೊಡ್ಲಿಕ್ಕೆ ಡಾಕ್ಟರ್ ಶಿವಕುಮಾರ್ ಸರ್ ಬಂದಿದ್ದಾರೆ. ಮತ್ತೊಂದು ವಿಚಾರ ಇಲ್ಲಿ ಅದರ ಎಲ್ಲಕ್ಕಿಂತ ಪ್ರಮುಖವಾಗಿ ಭಾರತದ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು, ಅದರ ಬಗ್ಗೆ ವಿಶೇಷವಾಗಿ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಸಂವಿಧಾನ ನಮ್ಮ ದೇಶದ ಆಧಾರ ಸ್ತಂಭ. ಪ್ರತಿಯೊಂದು ವಿಷಯಕ್ಕೂ ಸಂವಿಧಾನದಲ್ಲಿ ನಮಗೆ ಸೊಲ್ಯೂಷನ್ ಇದೆ ಅಂತೆ. ಸೊ ಆದ್ದರಿಂದ ನಮ್ಮ ಕರ್ನಾಟಕ ಘನ ಸರ್ಕಾರ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ 1 ತಿಂಗಳಿಂದ ಸಂವಿಧಾನದ ಬಗ್ಗೆ ಒಂದು ಜಾಗೃತ ಸಮಾವೇಶವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಸಮಾರೋಪ ಕಾರ್ಯಕ್ರಮ ಬೆಂಗಳೂರಿಗೆ ನಡೆಯಲಿಕ್ಕಿದೆ. ಅನ್ನೋದಕ್ಕೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಸಂವಿಧಾನ ಪ್ರಕಾರ ಪೀಪಲ್ ಅಂತ ಅರ್ಥ. ಗಣ ಸರ್ ಮುತ್ತಪ್ಪನವ್ರೆ ಕರೆಕ್ಟಾಗಿ ಕೇಳಿಸ್ಕೊಬೇಕು. ಇನ್ನೊಂದು ಸರ್ ನೀವು ಇನ್ಮೇಲೆಲ್ಲ ಕೆಲವರಿಗೆ ಹೇಳ್ಬೇಕು. ಗಣ ಅಂದ್ರೆ ಪೀಪಲ್, ಜನರು. ರಾಜ್ಯ ಅಂದ್ರೆ ಪ್ರಭುತ್ವ ಅಂತ, ರೂಲ್ ಅಂತ, ಆಳ್ವಿಕೆ ಅಂತ ಅರ್ಥ. ಸೊ ಗಣರಾಜ್ಯ ಅಂದ್ರೆ ಪ್ರಜೆಗಳ ಆಳ್ವಿಕೆ. ಸೊ ಡೆಮಾಕ್ರಸಿ, ಪ್ರಜಾಪ್ರಭುತ್ವ. ಅದು ವಿಶೇಷವಾಗಿ ನಮ್ಮ ಶಿವಕುಮಾರ್ ಅವರು ಬಹಳ ಅತ್ಯುತ್ತಮವಾಗಿ ಸರಳವಾಗಿ ಎಲ್ಲರಿಗೂ ಮನವರಿಕೆ ಆಗೋ ರೀತಿಯಲ್ಲಿ ಮಾತಾಡ್ತಾರೆ. ಯಾವುದೇ ಒಂದು ಸಭೆಯ ಕಾರ್ಯಕ್ರಮ ಆದಾಗ ಅತಿಥಿಗಳು ಭಾಷಣ ಮಾಡೋದು, ಪ್ರತಿ ಗುಡ್ಡವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಸನ್ನಿವೇಶ ಎದುರಾಗಿದೆ. ಈಗಾಗಲೇ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಏನಂತ ಅಂದ್ರೆ ನಮ್ಮನ್ನ ಆ ಸಂವಿಧಾನವನ್ನ ಅಥವಾ ಅದರೊಳಗಡೆ ಇರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಅಥವಾ ಕಾನೂನುಗಳನ್ನ ನಮಗೆ ತಿಳಿಯದ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ.
ಅವರಿಗೆ ಸಂವಿಧಾನ ಜಾಗೃತಿ ಸಮಾವೇಶದಲ್ಲಿ ಗೌರವವನ್ನು ಸಮರ್ಪಿಸುವ ಒಂದು ವೇದಿಕೆ ಮೇಲಿನ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರು ಗೌರವವನ್ನು ಕೊಡಮಾಡಬೇಕಾಗಿ ಮನವಿಯನ್ನು ಮಾಡ್ಕೊಳ್ತೀನಿ. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at Wood Look Furnitures Interiors, Alvisal Tower near Karnataka Bank, Koinu Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, sidebox and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe, sidebox and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Wood Look Furniture and Interiors. Alvisal Tower near Karnataka Bank, Koinu Road, Madikeri. Mobile 9606-766-877. Wood Look Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಕ್ಷಯರೋಗದ ಪ್ರಮುಖ ಅಂಶಗಳು: 2 ವಾರಕ್ಕಿಂತ ಹೆಚ್ಚು ಅವಧಿಯ ಕೆಮ್ಮು,
ರಾತ್ರಿ ವೇಳೆ ಜ್ವರ, ಬೆವರುವುದು, ಎದೆನೋವು, ಕಫದಲ್ಲಿ ರಕ್ತ, ಹಸಿವಾಗದಿರುವುದು, ತೂಕ ಇಳಿಕೆ ಕ್ಷಯರೋಗದ ಲಕ್ಷಣಗಳಾಗಿದ್ದು, ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗೂ ಕ್ಷಯರೋಗವು ಶ್ವಾಸಕೋಶಗಳಿಗಷ್ಟೇ ಅಲ್ಲದೆ ದೇಹದ ಇನ್ನಿತರ ಭಾಗಗಳಿಗೂ ಹರಡಬಹುದು. ವಿಶೇಷವಾಗಿ ಕೊಳಚೆ ಪ್ರದೇಶ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು, ಬೀಡಿ ಕಾರ್ಮಿಕರು, ನೇಕಾರರ ಸಮುದಾಯ, HIV ಸೋಂಕಿತರು, ಮಧುಮೇಹಿಗಳು, ತಂಬಾಕು ಸೇವನೆ ಮಾಡುವವರಿಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬನ್ನಿ, ಕರ್ನಾಟಕವನ್ನು ಕ್ಷಯಮುಕ್ತವಾಗಿಸೋಣ. ಹೆಚ್ಚಿನ ಮಾಹಿತಿಗಾಗಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಹಳ್ಳಿಕಾರ್ ತಳಿ ಅಭಿವೃದ್ಧಿಗೆ ರೈತರು ಮುಂದಾಗಬೇಕಿದೆ ಎಂದು ರೈತ ಬಿಗ್ ಬಾಸ್ ಖ್ಯಾತಿಯ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಹೇಳಿದ್ದಾರೆ. ಕುಶಾಲನಗರ ತಾಲೂಕಿನ ತೊರೆನೂರಿನ ಸೂರ್ಯೋದಯ ಪುರುಷರ ಸ್ವಸಹಾಯ ಸಂಘದ 20ನೇ ವಾರ್ಷಿಕೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ರೈತರ ಕನ್ನಡ ಸಿರಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜೀವನದಲ್ಲಿ ಯಶಸ್ಸು ಗಳಿಸುವ ವಿಷಯಗಳತ್ತ ಮಾತ್ರ ನಮ್ಮ ಗಮನವಿರಬೇಕಿದೆ. ಇತರರನ್ನ ಟೀಕೆ ಮಾಡುವುದು, ಪರರ ಜೀವನದ ಬಗ್ಗೆ ಟೀಕೆ ಮಾಡುವುದರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿನಾಕಾರಣ ಕಾಲಹರಣ ಮಾಡದೆ ಯಶಸ್ಸಿಗೆ ಶ್ರಮಿಸಬೇಕಿದೆ ಎಂದರು. ಒಗ್ಗಟ್ಟಲ್ಲಿ ಬಲ ಇದೆ, ಒಬ್ಬಟ್ಟಲ್ಲಿ ರುಚಿ ಐತೆ. ಎರಡು ವ್ಯತ್ಯಾಸ ಆದ್ರೆ ಒಂದಕ್ಕೊಂದು ತಾಳೆ ಸಿಕ್ಕಲ್ಲ. ಯಾಕಂದ್ರೆ ಒಬ್ಬಟ್ಟು ಮಾಡ್ಬೇಕಂತ ಒಳಗಿನಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ವಿರಾಜಪೇಟೆ ಅರಂಬೇರಿ ಕಳಂಚೇರಿ ಮಠಾಧೀಶರಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮಾತನಾಡಿ, ಕೃಷಿಯ ಬಗ್ಗೆ ಒಲವು ಅಗತ್ಯ. ಇರುವ ಕೃಷಿ ಭೂಮಿಯನ್ನ ಉಳಿಸಿಕೊಳ್ಳುವುದಕ್ಕೆ ಪ್ರಮುಖ ಆದ್ಯತೆಯನ್ನ ನೀಡಬೇಕು. ಕೃಷಿ ಪ್ರಧಾನ ಪ್ರಾಂತ್ಯಗಳಲ್ಲಿ ಹಳ್ಳಿಗಾಡಿನ ಸೊಗಡು ವೃದ್ಧಿಸುವ ಚಟುವಟಿಕೆಗಳನ್ನು ಹೆಚ್ಚಾಗಿ ಹಮ್ಮಿಕೊಳ್ಳುವ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಕೃಷಿಯ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕೆಂದರು. ಹಣವನ್ನ ಸಂಪಾದನೆ ಮಾಡುವಂತವ್ರನ್ನ ಕಾಣ್ತೇವೆ. ಕೃಷಿಯ ಮೂಲಕವೇ ಬೇಕಾ ಹೈನುಗಾರಿಕೆಯನ್ನು ಮಾಡುವಂತವ್ರನ್ನ ಕಾಣ್ತೇವೆ. ಹೀಗಾಗಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಪರಿವರ್ತನೆ ಏನು ಅಂತ ಹೇಳಿದ್ರೆ, ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಇವತ್ತು ನಾವು ಪಡ್ಕೊಂಡು ಬಿಟ್ಟಿದ್ದೇವೆ. ಏನ್ ಬೇಕು ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳು ಹಳ್ಳಿಯಲ್ಲಿ ಇವತ್ತಿನ ಲಭ್ಯ ಆಗಿದೆ. ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಸ್ವಸಹಾಯ ಸಂಘಗಳ ಮೂಲಕ ಲಕ್ಷಾಂತರ ಮಂದಿ ತಮ್ಮ ಜೀವನ ರೂಪಿಸಿಕೊಂಡಿದ್ದಾರೆ. ಆರ್ಥಿಕ ಮಟ್ಟವನ್ನು ವೃದ್ಧಿಸಿ ಬದುಕು ಕಟ್ಟಿಕೊಳ್ಳುವಲ್ಲಿ ಸಹಕಾರ ಸಂಘಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ಮಾದಾಪುರ ಇರ್ಬೋದು, ಅದು ನಮ್ಮ ಊರಿನಲ್ಲಿ ಹುಟ್ಟಿರುವಂತಹ ನದಿಗಳು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ರೀತಿಯಲ್ಲಿ ರೈತರನ್ನ ಮೇಲೆತ್ತ ಒಂದು ಕೆಲಸ ಮಾಡಬೇಕಾಗ್ತದೆ. ತಾವು ನೋಡಿರ್ಬೋದು, ಇವತ್ತು ಪಾಕಿಸ್ತಾನ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಿನ್ಲಿಕ್ಕೆ ಗತಿಯಿಲ್ಲದಂತಹ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ತೊರೆನೂರು ವಿರಕ್ತ ಮಠದ ಮಲ್ಲೇಶ ಸ್ವಾಮೀಜಿ, ಕೊಡಗು ವಿವಿ ಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರು, ಉರಗ ರಕ್ಷಕ ಸ್ನೇಕ್ ಶ್ಯಾಮ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಬಿಬಿ ಭಾರತೀಶ್, ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷ ಲೋಕೇಶ್ ಸಾಗರ್ ಮಾತನಾಡಿದರು. ಸಿದ್ದಾಪುರ ಅಂಬತ್ತಿ ಹೋಬಳಿಯ ಅಮೃತ ಯುವ ಮೊಗೇರ ಸೇವಾ ಸಮಾಜದ ವತಿಯಿಂದ ಏರ್ಪಡಿಸಲಾಗಿರುವ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಯ ಪ್ರದರ್ಶನ ಪಂದ್ಯಾಟದಲ್ಲಿ ಕೊಡಗು ಪತ್ರಕರ್ತರ ಸಂಘ ಗೆಲುವು ಸಾಧಿಸಿದೆ. ಅಂಬತ್ತಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಆತಿಥೇಯ ಅಮೃತ ಮೊಗೇರ ತಂಡ 4 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 34 ರನ್ ಕಲೆ ಹಾಕಿತು. ಪತ್ರಕರ್ತರ ತಂಡದ ಪರ ವಿವೇಕ್ 2, ಅಶೋಕ್ ಹಾಗೂ ಖಲೀಲ್ ತಲಾ 1 ವಿಕೆಟ್ಗಳನ್ನು ಪಡ್ಕೊಂಡ್ರು. 34 ರನ್ಗಳ ಗುರಿ ಬೆನ್ನತ್ತಿದ ಪತ್ರಕರ್ತರ ತಂಡ 3.1 ಓವರ್ನಲ್ಲಿ 1 ವಿಕೆಟ್ ಕಳ್ಕೊಂಡು ಗೆಲುವು ಸಾಧಿಸಿತು. ಖಲೀಲ್ ತಂಡದ ಪರವಾಗಿ 22 ರನ್ ಗಳಿಸಿದ್ರೆ ವಿನೋದ್ ಮೂಡಗದ್ದೆ 10 ರನ್ಗಳ ಉಪಯುಕ್ತ ಕಾಣಿಕೆ ನೀಡಿದ್ರು. ಖಲೀಲ್ ಪಂದ್ಯ ಪುರುಷ ಪ್ರಶಸ್ತಿಗೆ ಭಾಜನರಾದರು. ಕುಡೆಕಲ್ ಸಂತೋಷ್ ನಾಯಕತ್ವದ ಪತ್ರಕರ್ತರ ತಂಡದಲ್ಲಿ ಉಪನಾಯಕ ವಿನೋದ್ ಮೂಡಗದ್ದೆ, ಖಲೀಲ್, ಅಶೋಕ್, ಜಿವಿ ರವಿಕುಮಾರ್, ದಿನೇಶ್, ವಿವೇಕ್ ಮೊಗೇರ, ಪಿಎಂ ರವಿ, ಸಿಯಾದ್, ಮರದಾಳು ಚೇತನ್, ಸಮರ್ಥ್ ಅವರು ಪಾಲ್ಗೊಂಡಿದ್ರು. ಸದಸ್ಯರು ವೇದಿಕೆ ಭಾಗ ಬನ್ನಿ. ಈಗಾಗಲೇ ಆಲ್ ದಿ ಬೆಸ್ಟ್.
ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ಮುನವರ್ ಎಂಬುವರು ಇತ್ತೀಚೆಗೆ ಮೈಸೂರಿನ ಬಂದಿ ಮಂಟಪ ಸಮೀಪದ ಮಾಡರ್ನ್ ಟೈರ್ಸ್ ಅಂಡ್ ಸರ್ವಿಸ್ ಎಂಬಲ್ಲಿ ತಮ್ಮ ಮಾರುತಿ ವ್ಯಾನ್ ಅನ್ನ ವೀಲ್ ಅಲೈನ್ಮೆಂಟ್ ಮಾಡಿಸಿದ್ದು ನಂತರ ಮರಳಿ ಹುಣಸೂರು ಮಾರ್ಗವಾಗಿ ವಿರಾಜಪೇಟೆಗೆ ಬರ್ತಾ ಇದ್ರು. ಆದರೆ ಹುಣಸೂರು ಬಳಿ ವಾಹನದ ಚಕ್ರಗಳು ಅಲುಗಾಡಲು ಆರಂಭಿಸಿತ್ತು. ತಕ್ಷಣ ಮುನವರ್ ಅವರು ಮಾಡರ್ನ್ ಟೈರ್ಸ್ಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ. ನಂತರ ಮರಳಿ ಅದೇ ಶೋರೂಮ್ಗೆ ತೆರಳಿದಾಗ ಮೊದಲು ಮಾಡಿದ್ದು ಸರಿಯಿಲ್ಲ, ಅದಕ್ಕೆ 600 ರೂಪಾಯಿ ಬಿಲ್ ಮಾಡಲಾಗಿದೆ. ಮತ್ತೊಂದು ಬಾರಿ ಅದೇ ವಾಹನದ ಟೈರ್ನ ಅಲೈನ್ಮೆಂಟ್ ಮಾಡಿ ಮತ್ತೊಮ್ಮೆ 200 ರೂಪಾಯಿ ಬಿಲ್ ಮಾಡಿದ್ದಾರೆ. ಅಲ್ಲಿನ ಸಿಬ್ಬಂದಿಗಳು ಕೂಡ ಸರಿಯಾದ ರೀತಿಯಲ್ಲಿ ಗ್ರಾಹಕರೊಂದಿಗೆ ಸ್ಪಂದಿಸಿಲ್ಲ. ಕೊಡಗಿನ ಗ್ರಾಹಕರು ಈ ಶೋರೂಮ್ನಲ್ಲಿ ವ್ಯವಹಾರ ಮಾಡುವಾಗ ಎಚ್ಚರ ವಹಿಸುವಂತೆ ಮುನವರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. इनका ये कोड़क का स्टार मैसूर नहीं हुआ, वो पेपर में आ जाता है. ये लिंक होगा ना ये. ಇದು 21 ಜನವರಿಲಿ ನಾನು ಇದು ಅಲೈನ್ಮೆಂಟ್ ಮಾಡಿಸಿದೆ ಮಾಡರ್ನ್ ಇದರಲ್ಲಿ. ಆದರೆ ನೆಕ್ಸ್ಟ್ ಹುಣಸೂರು ಗಂಟ 100 ಕಿಲೋಮೀಟ್ರ್ ಗಾಡಿ ಓಡಲಿಲ್ಲ, ಗಾಡಿ ಓಬ್ಲಿಂಗ್ ಶುರು ಆಯಿತು. ವಾಪಸ್ ತೊಗೊಂಡೋಗಿ ಪುನಃ ಬ್ಯಾಲೆನ್ಸ್ ಇದು ಬಸ್ ಹೋಗಿದೆ ಅಂತ ಹೇಳಿದ್ರು. ಬಸ್ ಚೇಂಜ್ ಮಾಡಿದರು, ಪುನಃ ಅಲೈನ್ಮೆಂಟ್ ಮಾಡಬೇಕು. ಅವ್ರಿಗೆ ಇಷ್ಟು ಕಿಲೋಮೀಟ್ರ್ ಗಂಟ ಅವ್ರು ಮಾಡೋದು ಫ್ರೀ ಇದೆ, ಅವ್ರು ಕಿಲೋಮೀಟ್ರ್ ನೋಟ್ ಮಾಡ್ಕೊಳ್ಳೋದಿಲ್ಲ. ಎರಡನೇದು ನನ್ನ ಹತ್ರ ಬಿಲ್ ಇರಲಿಲ್ಲ ವಾಪಸ್ ಅವ್ರಿಗೆ ತೋರಿಸ್ಲಿಕ್ಕೆ. ಪುನಃ ಎರಡನೇ ಸತಿ ಪುನಃ ಮಾಡುವಾಗ ಪುನಃ ಬಿಲ್ಲೇ ಬೇಕು ಅಂಥೇಳಿ ಮಾಡಿದ್ರು. ಅದು ಅಲ್ಲದೆ ಅವ್ರ ಗ್ಲಾಸಲ್ಲಿ ಒಂದು ಸ್ಟಿಕ್ಕರ್ ಹಾಕಬೇಕು, ಅದು ಸ್ಟಿಕ್ಕರ್ ಹಾಕೋದು ವ್ಯವಸ್ಥೆನೇ ಇವರಲ್ಲಿ ಇಲ್ಲ. ನಮ್ಮ ಪೊನ್ನಂಪೇಟೆಯಲ್ಲಿ ಎಲ್ಲ ಮಾಡಿದ್ರೆ ಒಂದು 6 ತಿಂಗಳು 1 ವರ್ಷ ಕಳೆದು ಹೋದ್ರೂ ಅವ್ರು ತೆಗಿತಾರೆ. ಈ ನಮ್ಮ ಡೂಪ್ಲಿಕೇಟ್ ಬಿಲ್ಲು ತೆಗಿಲಿಕ್ಕೆ ತಯಾರೇ ಇಲ್ಲ ಹೆಂಗಸು. ಪುನಃ ನಂತರ ಪುನಃ 200 ರೂಪಾಯಿ ಇಸ್ಕೊಂಡು ಪುನಃ ಇನ್ನೊಂದು ಸತಿ ಮಾಡಿದ್ರು. ಮೊದಲು ಒಂದು ಸತಿ 600 ರೂಪಾಯಿ ತಗೊಂಡ್ರು, ಎಲ್ಲ ಜಾಗದಲ್ಲಿ ಇರೋದು 400 ರೂಪಾಯಿ. ಇವರು 600 ರೂಪಾಯಿ ತಗೊಂಡು ಮಾಡಿದರು, ಪುನಃ 200 ರೂಪಾಯಿ ತಗೊಂಡು ಎಕ್ಸ್ಟ್ರಾ ಮಾಡಿದರು. ಇದನ್ನೇ ಸತಿ ಮಾಡೋದೇ ಇಲ್ಲ. ಇವರಲ್ಲಿ ಒಂದು ಇದು ನಾವು ಕಸ್ಟಮರ್ ಆಗಿ ಹೋಗೋ ಒಂದು ಬ್ಲೆದಿಂಗೇ ಇಲ್ಲ ಇವರ ಹತ್ರ. ಈ ರೀತಿ ವ್ಯವಸ್ಥೆ ಇದೆ ಇವ್ರದ್ದು. ಅದಕ್ಕೆ ತಾವುಗಳು ಎಲ್ಲ ಹೋಗೋ ವೆಹಿಕಲ್ಗಳು ಒಂದು ಸತಿ ಮಾಡುವಾಗ ಅವರ ಹತ್ರ ರೆಕಾರ್ಡ್ ಪಕ್ಕ ತಗೊಳ್ಳಿ, ಗ್ಲಾಸ್ ಮೇಲೆ ಸ್ಟಿಕ್ಕರ್ ಹಾಸ್ಕೊಳ್ಳಿ ಅಂತೇಳಿ ನನ್ನ ವಿನಂತಿ. ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿರಬೇಕು ಎಂದರೆ ಕೊಡಗು ಸುಭಿಕ್ಷವಾಗಿರಬೇಕು ಎಂದು ಆರ್ಯವೈಶ್ಯ ಮಹಾಸಭಾದ ರಾಜ್ಯಾಧ್ಯಕ್ಷ ಆರ್.ಪಿ. ರವಿಶಂಕರ್ ಹೇಳಿದ್ದಾರೆ. ಕುಶಾಲನಗರದ ಶ್ರೀಮದ್ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ 10ನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಮತ್ತು ದೇವಿಗೆ ಸ್ವರ್ಣಮುಖ ಕವಚ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಶುಕ್ರವಾರ ಪಾಲ್ಗೊಂಡು ಮಾತನಾಡಿದವರು, ಕೊಡಗಿನಲ್ಲಿ ಹುಟ್ಟಿ ರಾಜ್ಯದ ಲಕ್ಷಾಂತರ ಜನರ ಬಾಯಾರಿಕೆ ನೀಗಿಸುವ ಲಕ್ಷಾಂತರ ಎಕರೆಯಲ್ಲಿ ಬೆಳೆ ಬೆಳೆಯಲು ಕಾವೇರಿ ಮಾತೆಯ ಕೊಡುಗೆ ಅನನ್ಯವಾದದ್ದು. ಅಂತಹ ಶ್ರೇಷ್ಠ ಸ್ಥಳದಲ್ಲಿ ವಾಸವಿ ಮಾತೆಯ ವಿಗ್ರಹದ ಮುಖಕ್ಕೆ ಸ್ವರ್ಣದ ಮುಖವಾಡ ಅರ್ಪಿಸಿದ್ದು ದೇಶದ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆಯೂ ವಿಶ್ವ ತಿಳಿಯಲು ಪ್ರೇರೇಪಣೆ ಆಗ್ತಾ ಇದೆ ಎಂದರು. ಇದು ಕುಶಾಲನಗರದಲ್ಲಿ ಸೇವಾ ಚಟುವಟಿಕೆಗಳ ಬಗ್ಗೆ ಇರೋದು 120 ಮನೆ. 120 ಮನೆಯವರು ಎಲ್ಲರೂ ಸೇರಿ ಒಂದು ಮುಖವಾಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ನೊಂದು ಚೈನ್ ಇದೆ, ಅದರ ಹಾರ, ಬಂಗಾಳದ ಹಾರ, ಮಾವಿನಕಾಯಿ ಹಾರ. ಅದು ಹೆಣ್ಮಕ್ಳು ಕಟ್ಟೆಗಳು ಮಾವಿನಕಾಯಿ ಅಂತಾನೆ ಅದು ನೋಡಿರೋ ಕಟ್ಟೆ ಎಲ್ಲರೂ ನೋಡಿದ ಅಷ್ಟೇ ಇರೋದನ್ನ. ಎಷ್ಟು ಮಾವಿನಕಾಯಿ ಇದೆ ತಗೊಳಗೆ ಎಣಿಸ್ಕೊಂಡಿದ್ದೆ ಯಾರಾದ್ರು? ಇವಾಗ ಯಾರಾದ್ರು ಕರೆಕ್ಟಾಗಿ ಎಣಿಸ್ಕೊಂಡು 120 ಮಾವಿನಕಾಯಿ ಇದೆ, ಮನೆ ಬಂದ ಮಾವಿನಕಾಯಿ ತರ ದೇವರು ಕೊಟ್ಟಿದ್ದೀರಾ ನೀವು. ನಿತ್ಯಾಭಿಷೇಕ ಆಗುತ್ತೆ ತಾಯಿ, ನಿತ್ಯಾಲಂಕಾರದಲ್ಲಿ ಮನೆ ಮನೆಯಲ್ಲೂ ಸೇರ್ಕೊಂಡಿದ್ದಾರೆ. ಇದು ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನನಗೆ 1 ನಿಮಿಷ ನಿಂತ್ಕೊಂಡು ನೋಡಿಸಿದಾಗ ನಾನು ನೆನೆಸ್ಕೊಂಡೆ ಅಷ್ಟೇ. ಯಾವುದೇ ಒಂದು ವಿಚಾರನ ನಾವು ಅಂತರಂಗದಿಂದ ಮನಃಶುದ್ಧಿಯಿಂದ ನಾವು ಕೊಟ್ಟರೆ ಅದಕ್ಕೊಂದು ಸರಿಯಾದ ಸ್ಪಷ್ಟವಾದ ಸುಂದರವಾದ ರೂಪ ಬರುತ್ತೆ. ಅದಕ್ಕೆ ಮಾಡಿದಂಥ ಕಾರ್ಯಕ್ರಮ.
ಕುಶಾಲನಗರ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಬಿಎಲ್ ಉದಯಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ನಮ್ಮ ಜನಾಂಗದವರ ಜನಸಂಖ್ಯೆ 4.5 ಲಕ್ಷ. ರಾಜ್ಯದಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನವಿರುವುದು 300. ಇನ್ನು 30ರಿಂದ 35 ದೇವಸ್ಥಾನ ನಿರ್ಮಾಣ ಆಗುವ ಹಂತದಲ್ಲಿವೆ. ನಮ್ಮ ಸಮಾಜದಿಂದ ಧರ್ಮ ಜಾಗೃತಿಗಾಗಿ 25 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೇವೆ. 10ನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಅಂಗವಾಗಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನ ಮಾಡಲಾಗಿತ್ತು ಎಂದರು. ಕುಶಾಲನಗರ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಬಿಎಲ್ ಉದಯಕುಮಾರ್ ಮಾತನಾಡಿ, ದಾನಿಗಳ ಸಹಕಾರದಿಂದ ದೇವಿಗೆ ಮುಖ ಸ್ವರ್ಣ ಕವಚ ಅರ್ಪಿಸಲಾಗಿದೆ ಎಂದರು. ದೇವಸ್ಥಾನದ ಪ್ರಧಾನ ಅರ್ಚಕ ಗಿರೀಶ್ ಭಟ್ ನೇತೃತ್ವದಲ್ಲಿ ಪ್ರಮೋದ್ ಭಟ್, ರಾಘವೇಂದ್ರ ಭಟ್ ಮತ್ತಿತರರು ಪೂಜಾ ಕೈಂಕರ್ಯವನ್ನು ನೆರವೇರಿಸಿದರು. ಮಹಾಸಭಾದ ಕೊಡಗು ಜಿಲ್ಲಾ ನಿರ್ದೇಶಕ ಬಿಆರ್ ನಾಗೇಂದ್ರ ಪ್ರಸಾದ್, ಲಕ್ಷ್ಮೀ ಶ್ರೀನಿವಾಸ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕ್ರೀಡಾಕೂಟದ ಮೂಲಕ ಮೊಗೇರ ಸಮಾಜದ ಸಂಘಟನೆಯಾಗಿದ್ದು, ಕ್ರೀಡಾಕೂಟದೊಂದಿಗೆ ಜನಾಂಗದ ಸಂಸ್ಕೃತಿ, ಪದ್ಧತಿ, ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬರಬೇಕೆಂದು ಕೊಡಗು ಜಿಲ್ಲಾ ಮೊಗೇರ ಸೇವಾ ಸಮಾಜದ ಗೌರವಾಧ್ಯಕ್ಷ, ಕೊಡಗು ಜಿಲ್ಲಾ ಬಿಜೆಪಿ ಎಸ್ಎಸ್ಸಿ ಮೋರ್ಚಾದ ಅಧ್ಯಕ್ಷ ಪಿಎಂ ರವಿ ಕರೆ ನೀಡಿದರು. ಸಿದ್ದಾಪುರ ಅಮ್ಮತ್ತಿ ಹೋಬಳಿ ಅಮೃತ ಯುವ ಮೊಗೇರ ಸೇವಾ ಸಮಾಜದ ವತಿಯಿಂದ ಏರ್ಪಡಿಸಲಾಗಿರುವ ಪ್ರೀಮಿಯರ್ ಲೀಗ್ 2 ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿ, ತುಳುನಾಡಿನಿಂದ ಆಗಮಿಸಿ ನೆಲೆಸಿರುವ ಮೊಗೇರ ಸಮಾಜದವರು 36,000 ಮಿತಿಯಲ್ಲಿದ್ದಾರೆ. ಕ್ರೀಡಾಕೂಟ ಸೇರಿದಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳ ಮೂಲಕ ಸಂಘಟಿತರಾಗಿದ್ದು, ಸಂಘಟನೆಯನ್ನು ಬೆಂಬಲಿಸುವ ಜೊತೆಗೆ ನಮ್ಮ ಪದ್ಧತಿ, ಸಂಸ್ಕೃತಿಯನ್ನು ಮರೆಯಬಾರದೆಂದರು. ಮೊಗೇರ ಸೇವಾ ಸಮಾಜದ ಅಧ್ಯಕ್ಷ ಪಿಬಿ ಜನಾರ್ದನ್ ಮಾತನಾಡಿ, ಕ್ರೀಡೆಯಿಂದಾಗಿ ಸಮಾಜದಲ್ಲಿ ಸಾಕಷ್ಟು ಸಂಘಟನೆಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಎಂದರು. ಅತಿಥಿಯಾಗಿದ್ದ ಶಕ್ತಿ ದಿನಪತ್ರಿಕೆ ಉಪಸಂಪಾದಕ ಕುಡೆಕಲ್ ಸಂತೋಷ್ ಮಾತನಾಡಿ, ಮೊಗೇರ ಸಮಾಜದವರು ಬಹಳಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ದೈವ ಕಾರಣಿಕರ ಬಗ್ಗೆ ಮುಂದಿನ ಪೀಳಿಗೆಗೆ ಹಾಗೂ ನಾಡಿನ ಜನತೆಗೆ ತಿಳಿಪಡಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಬ್ರಹ್ಮ ಮೊಗೇರರ್ ಯಕ್ಷಗಾನ ಪ್ರದರ್ಶನ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದರು. ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ದೊಡ್ಡ ತಮ್ಮಯ್ಯ, ಅಮೃತ ಯುವ ಮೊಗೇರ ಸೇವಾ ಸಮಾಜದ ಅಧ್ಯಕ್ಷ ಪಿಕೆ ಮಂಜು, ಕ್ರೀಡಾಧ್ಯಕ್ಷ ಪಿಸಿ ರಮೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಶಕ್ತಿ ದಿನಪತ್ರಿಕೆಯ ಉಪಸಂಪಾದಕರಾಗಿದ್ದ ಶ್ರೀಯುತ ಕುಡೆಕಲ್ ಸಂತೋಷ್ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಮೊಗೇರ ಸೇವಾ ಸಮಾಜದವರ ಆತ್ಮೀಯವಾಗಿನ ಸ್ವಾಗತವನ್ನು ಕೋರುವುದಿಲ್ಲ. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಞಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ.
ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರಿ ಎಕ್ಸ್ಚೇಂಜ್ ಆಫರ್, ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ. ಫೋನ್ 08272295021, ಮೊಬೈಲ್ 9972667405. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಉಂಟು ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇತಿಹಾಸ ಪ್ರಸಿದ್ಧ ನಾಪಕ್ಲು ಬಳಿಯ ಕುಂಜಿಲ ಪೈನರಿ ದರ್ಗಾದಲ್ಲಿ ಆಚರಿಸಿಕೊಂಡು ಬರ್ತಾ ಇರುವ ವಾರ್ಷಿಕ ಉರುಸು ಸಮಾರಂಭಕ್ಕೆ ಗಣ್ಯರು ಶ್ರದ್ಧಾ ಭಕ್ತಿಯ ಚಾಲನೆ ನೀಡಿದರು. ಶುಕ್ರವಾರ ಜುಮಾ ನಮಾಜ್ನ ಬಳಿಕ ದರ್ಗಾಗೆ ತೆರಳಿದ ಸಮುದಾಯ ಬಾಂಧವರು ಜಮಾತ್ ಹತೀಬರಾದ ನಿಜಾರ್ ಅಹಸನಿ ಕಕ್ಕಡಿಪುರಂ ಅವರ ನೇತೃತ್ವದಲ್ಲಿ ಮಕಾಂ ಜಿಯಾರತ್ ಹಾಗೂ ವಿಶೇಷ ಪ್ರಾರ್ಥನೆಯನ್ನ ನೆರವೇರಿಸಿದ್ರು. ಕುಂಜಿಲ ಪೈನರಿ ಮುಸ್ಲಿಂ ಜಮಾತ್ನ ಆಡಳಿತ ಮಂಡಳಿ ಅಧ್ಯಕ್ಷ ಎಂಎ ಶೌಕತ್ ಅಲಿ ಧ್ವಜಾರೋಹಣ ನೆರವೇರಿಸಿದ್ರು. ಉರುಸ್ ಸಮಾರಂಭ ಫೆಬ್ರವರಿ 27ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದ್ದು, ಫೆಬ್ರವರಿ 26ರ ಸೋಮವಾರ ಮಧ್ಯಾಹ್ನ ಸರ್ವಧರ್ಮ ಸಮ್ಮೇಳನ ನಡೆಯಲಿದೆ. ಅಂದೇ ಸಂಜೆ 4 ಗಂಟೆಗೆ ಮಸೀದಿಯಲ್ಲಿ ಮೌಲೂದ್ ಪಾರಾಯಣ ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನೆರವೇರಲಿದೆ. ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷರಾದ ಇಬ್ರಾಹಿಂ, ಕಾರ್ಯದರ್ಶಿ ಸಹೀದ್, ಜಮಾತ್ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಹಾಜಿ ಕುಂಜಿಲಾ, ಜಮಾತ್ ರಿಲೀಫ್ ಸಮಿತಿ ಅಧ್ಯಕ್ಷ ಬಶೀರ್ ಪಾಯ್ಕೆರೆ, ಸಲಹಾ ಸಮಿತಿ ಸದಸ್ಯರು, ಜಮಾತ್ ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. അള്ളാഹു സ്വീകരിക്കുമാറാവട്ടെ. മഹാന്മാരുടെ ഉറൂസിന് ആരംഭം കുറിച്ചു. ഇൻഷാ അല്ലാഹ് വാക്കോല് മുർസലീങ്ങൾ, സഹാബാക്കൾ, ശുഹദാക്കൾ, താബീങ്ങൾ, തബഉ താബീങ്ങൾ, ഇമാമികൾ, മശായിഖന്മാർ, ഉലമാക്കൾ, സാദാത്തുക്കൾ, എല്ലാ മഹത്തുക്കളുടെയും മഹദിമാരുടെയും ഹദ്റത്തിൽ എത്തിക്കണേ അല്ലാഹുവേ. ഈ 2 മഖാമുകളിൽ അന്തിയുറങ്ങുന്ന മഹാന്മാരായ ഉസ്താദ്, സദർ ഉസ്താദ്, ജമാഅത്ത് കമ്മിറ്റി, ദർസ് കമ്മിറ്റി, സലാ സമിതി, റിലീഫ് കമ്മിറ്റി, ബിൽഡിംഗ് കമ്മിറ്റി,
മദ്രസിൻ്റെ എല്ലാ ഉസ്താദന്മാർ, സൗദി കമ്മിറ്റി, ദുബായ് കമ്മിറ്റി, ബംഗളൂർ കമ്മിറ്റി, നാട്ടിലത്തെ 2 ദംപ് സംഘടന, നാട്ടിലത്തെ എല്ലാ ആലിമികൾ, നാട്ടിലത്തെ എല്ലാ ബൈസന്മാർ, അല്ലാഹു അക്ബർ അല്ലാഹു അക്ബർ ലാ ഇലാഹ ഇല്ലല്ലാഹു അല്ലാഹു അക്ബർ അല്ലാഹു അക്ബർ വലില്ലാഹ്. ജാഫർ ഖാൻ്റെ മോൻ പരിപാടിയുടെ ഊഷ്മമായി ബന്ധപ്പെട്ട് معاملاتنا يا أرحم الراحمين. اللهم إلى حضرات من ماتوا منا ومن ماتوا من نويناهم وقصدناهم خاصيا. ದಾಪಕ್ಲುವಿಗೆ ಸಂಪರ್ಕ ಕಲ್ಪಿಸುವ ಕೋಕೇರಿ ಕೊಳಕೇರಿ ರಸ್ತೆ ತೀರಾ ಹದಗೆಟ್ಟಿದ್ದು ವಾಹನ ಸಂಚಾರ ಅಸಾಧ್ಯವಾಗಿದೆ. ತಕ್ಷಣ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿರುವ ಗ್ರಾಮಸ್ಥರು ಮುಂಬರುವ ಲೋಕಸಭಾ ಚುನಾವಣೆಯಿಂದ ಬಹಿಷ್ಕಾರ ಮಾಡುವುದಾಗಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋಕೇರಿ ಗ್ರಾಮಸ್ಥ ಗಿರೀಶ್ ಪೂಣಚ್ಚ, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಡೆದಾಡುವುದೇ ಕಷ್ಟಕರವಾಗಿದೆ. ವಾಹನಗಳ ಸಂಚಾರ ಅಸಾಧ್ಯವಾಗಿದೆ. ಆಡಳಿತ ವ್ಯವಸ್ಥೆಯ ಗಮನಕ್ಕೆ ತಂದಿದ್ರೂ ಕೂಡ ಯಾವುದೇ ಸ್ಪಂದನೆ ದೊರೆತಿಲ್ಲ. ಆದ್ದರಿಂದ ಮಾರ್ಚ್ 11ರಂದು ಕೊಳಕೇರಿ ಕಕ್ಕಬ್ಬೆವರೆಗಿನ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಗುವುದು ಎಂದರು. ನಾಪಕ್ಲು ಸಂಪರ್ಕ ರಸ್ತೆ ಆಗಿರುವ ಕೋಕೇರಿ ಕೊಳಕೇರಿ ರಸ್ತೆಯು ಸುಮಾರು 5 ಕಿಲೋಮೀಟರ್ ಸಂಪೂರ್ಣ ಹದಗೆಟ್ಟಿದ್ದು ಕಳೆದ 20 ವರ್ಷಗಳಿಂದ ಅಭಿವೃದ್ಧಿಯೆಂದೇ ಕಂಡಿಲ್ಲ. ಈ ರಸ್ತೆ ಕೋಕೇರಿ, ಕೊಳಕೇರಿ, ಬಾವಲಿ, ಕಿರುಂದಾಡು, ನರಿಯಿಂದಾಡ ಗ್ರಾಮ ಮತ್ತು ವಿರಾಜಪೇಟೆ ಸಂಪರ್ಕ ರಸ್ತೆಯಾಗಿದೆ. ಪ್ರತಿನಿತ್ಯ ಶಾಲಾ ವಾಹನಗಳು ಮತ್ತು ಸುಮಾರು 60 ಖಾಸಗಿ ಬಸ್ಗಳು ಸಂಚಾರ ಮಾಡ್ತಾ ಇದ್ದು ಪಾದಚಾರಿಗಳು ಕೂಡ ನಡೆದಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೊಳಕೇರಿ, ಕೋಕೇರಿ ಗ್ರಾಮದಲ್ಲಿ ಸುಮಾರು 3,500 ಮತದಾರರಿದ್ದು ಮುಂಬರುವ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡುವುದು ಖಚಿತವೆಂದು ಗಿರೀಶ್ ಪೂಣಚ್ಚ ತಿಳಿಸಿದರು. ಕಿರುಂದಾಡು, ಬಾವಲಿ, ಮರಂದೋಡ, ನರಿಯಂದಡ, ಕೋಕೇರಿ, ಕೊಳಕೇರಿ ಎಲ್ಲರಿಗೂ ಪ್ರಯೋಜನ ಆಗುವಂಥ ರಸ್ತೆ. ನಾಪೋಕಲಿಂದ ವಿರಾಜಪೇಟೆಗೆ ಹೋಗಬೇಕಾದ್ರೆ ಆ ರಸ್ತೆಗೆ ಹೋದರೆ ಒಂದು 5 ಕಿಲೋಮೀಟರ್ ಕಡಿಮೆ ಆಗ್ತದೆ. ಆ ರಸ್ತೆಯು ಕಳೆದ 20 ವರ್ಷದಿಂದ ಡಾಮರೀಕರಣ ಕಂಡಿದೆ. ಸಣ್ಣ ಸಣ್ಣ ಕೆಲಸಗಳು ಆಗ್ತದಲ್ಲದೆ ಟೋಟಲ್ ಆಗಿ ಆ ರಸ್ತೆ ಅಭಿವೃದ್ಧಿ ಆಗಿರೋದಿಲ್ಲ. ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಹೋಗಲು ಸಹ ಅದು ಸರಿಯಾಗಿರೋದು, ನಡೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಸಿಪಿ ಜಗದೀಶ್ ನಂದ, ಚೆರುವಾಳಂಡ ಲವೀನ್, ಎಂಎ ಮೊಯ್ದು ಹಾಗೂ ಎಂಎ ಮಹಮ್ಮದ್ ಪಾಲ್ಗೊಂಡಿದ್ದರು. ನಿಜವಾದ ಜೇನುಕುರುಬ ಸಮುದಾಯಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಬಸವನಹಳ್ಳಿ ಲ್ಯಾಂಪ್ಸ್ ಸೊಸೈಟಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಆರ್.ಕೆ. ಚಂದ್ರು ಹೇಳಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಿರಿಜನರ ಸವಲತ್ತುಗಳಿಂದ ಬೇರೆ ಸಮುದಾಯದವರ ಪಾಲಾಗ್ತಾ ಇದೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಸವಲತ್ತುಗಳಿಂದ ಉಳ್ಳವರು ಅನುಭವಿಸ್ತಾ ಇದ್ದಾರೆ. ಇದರಿಂದ ಗಿರಿಜನರಿಗೆ ಅನ್ಯಾಯವಾಗ್ತಾ ಇದೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವ ವ್ಯಕ್ತಿಗಳ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕೂಡಿಗೆ ಬಳಿಯ ಹೆಗ್ಗಡಹಳ್ಳಿ ನಿವಾಸಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ದಿವಂಗತ ಎಸ್.ಎನ್. ರಾಜಾರಾವ್ ಅವರು ಪಡೆದಿದ್ದ ಜಾತಿ ಪ್ರಮಾಣ ಪತ್ರವನ್ನು ನ್ಯಾಯಾಲಯ ರದ್ದುಪಡಿಸಿದೆ. ಮರಣೋತ್ತರ ನಂತರ ತೀರ್ಪು ಪ್ರಕಟಗೊಂಡಿದೆ. ಪರಿಶಿಷ್ಟ ವರ್ಗ ದೃಢೀಕರಣ ಪತ್ರವನ್ನು ಹೈಕೋರ್ಟ್ ರದ್ದು ಮಾಡಿದ್ದು, ರಾಜಾರಾವ್ ಅವರ ಮಕ್ಕಳು ತಮ್ಮ ತಂದೆ ಜಾತಿಯ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿ, ಸಹಕಾರ ಸಂಘ ಹಾಗೂ ಲ್ಯಾಂಪ್ಸ್ ಸೊಸೈಟಿಯಲ್ಲೂ ಅಧಿಕಾರವನ್ನು ಗಳಿಸಿದ್ದಾರೆ. ಜಾತಿ ದೃಢೀಕರಣ ಪತ್ರ ರದ್ದುಗೊಂಡಿರುವ ಹಿನ್ನೆಲೆ ನ್ಯಾಯಾಲಯದ ತೀರ್ಪಿನಂತೆ ರಾಜಾರಾವ್ ಅವರ ಮಕ್ಕಳ ಪಂಚಾಯಿತಿ, ಸಹಕಾರ ಸಂಘದ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಂದ ಆಗ್ರಹ ಮಾಡಲಾಗಿದೆ ಎಂದರು. ರಾಜಾರಾವ್ ತೀರ್ಪು ಕೊಟ್ಟಿದ್ದಾರೆ. ಅವರ ಮಣ್ಣು ಹೊಂದಿದ ನಂತರ ಅವ್ರ ಮಕ್ಕಳಿದ್ದಾರೆ. ಅವ್ರ ಮಕ್ಕಳು ಕೆಲವು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಸರ್ಕಾರಿ ನಾಮನಿರ್ದೇಶನ ತಕ್ಷಣ ಸದಸ್ಯರಾಗಿ, ಅಧ್ಯಕ್ಷರಾಗಿ ಲ್ಯಾಂಡ್ ಸೊಸೈಟಿ ಇದ್ದಾರೆ, ಕೂಡಿಗೆ ಪಂಚಾಯತ್ ಇದ್ದಾರೆ, ಕೂಡಿಗೆ ಸಹಕಾರ ಸಂಘದಲ್ಲಿ ಬೇರೆ ಬೇರೆ ಕಡೆಯಲ್ಲೇ ಇದ್ದಾರೆ. ಅದ್ರ ಬಗ್ಗೆ ನಾವು ನಮ್ಮ ಜನಾಂಗದ ಬಗ್ಗೆ ನಾವು ಧ್ವನಿ ಎತ್ತಬೇಕು. ನಮ್ಮ ರಿಸರ್ವೇಷನ್ಸ್ ಇಟ್ಟು ನಿಜವಾದ ಜೇನು ಕುರುಬ, ಬೆಟ್ಟ ಕುರುಬ ಏನಾಗಬೇಕು, ನಮಗೆ ಸಿಕ್ಕುವಂಥ ಅಧಿಕಾರ ನಾವು ಪಡ್ಕೊಳ್ತೇವೆ. ಸುಳ್ಳು
ಮಾಡಿ ಅದನ್ನು ಖಂಡನೆ ಮಾಡ್ತೇವೆ. ಸುಳ್ಳು ಜಾತಿ ಸರ್ಟಿಫಿಕೇಟ್ ಏನು ಹೇಳಿದೆ ಅದರಿಂದ ಅದು ರದ್ದುಗೊಳಿಸಿ. ಅವ್ರ ತಂದೆ ಇಲ್ಲ ಇರುವಾಗನೇ ಹೇಳಿದೆ ಅವರಲ್ಲ ಅಂತ. ಅದನ್ನು ಕೊಡಗು ಜಿಲ್ಲಾ ಆಡಳಿತ ತನಿಖಾಧಿಕಾರಿಗೆ ನೇಮಕ ಮಾಡಿದ್ದಾರೆ. ಕೇಸಲ್ಲಿ ಚೆಕ್ ಕೊಟ್ಟಿದ್ದಾರೆ. ಅದು 2 ಕಡೆಯಿಂದ ಆಗಿದೆ ಅಲ್ಲ ಅಂತ ಹೇಳಿ ಆದೇಶದಲ್ಲಿ. ಈ ಸಂದರ್ಭ ಗೋಷ್ಠಿಯಲ್ಲಿ ಲ್ಯಾಂಪ್ಸ್ ಸೊಸೈಟಿ ಸದಸ್ಯರಾದ ಕಬ್ಬಿನಗದ್ದೆ ಗ್ರಾಮದ ರಾಜುಮಣಿ, ಸತೀಶ್, ನವೀನ್, ಸುನಿಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಯ್ಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಚೇತರಿಕೆಯ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಹೊರತರುವ ಉದ್ದೇಶದಿಂದ ಆಯೋಜಿಸಲಾದ ಮಕ್ಕಳ ಸಂತೆ ಮೇಳ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ನರಿಯಂದಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಉದ್ಘಾಟಿಸಿದರು. ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಮಾತನಾಡಿ, ಪಠ್ಯ ಬೋಧನೆಯಲ್ಲಿ ಎಷ್ಟೇ ಕಾರ್ಯಕ್ರಮ ಏರ್ಪಡಿಸಿದ್ರೂ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಬದುಕಿನಲ್ಲಿ ವ್ಯಾವಹಾರಿಕ ಜ್ಞಾನ ಹೊರತರುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿದ್ದು ಹಲವಾರು ವಸ್ತುಗಳನ್ನು ತಂದು ಮಾರಾಟ ಮಾಡಿ ತಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಮಕ್ಕಳ ಸಂತೆ ಮೇಳದ ವ್ಯಾಪಾರ ಮಳಿಗೆ ಕೊಠಡಿಯಿಂದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ರತ್ನ ಉದ್ಘಾಟಿಸಿದರು. ಮೇಳದಲ್ಲಿ ವಿದ್ಯಾರ್ಥಿಗಳು ತಂದ ತಾಜಾ ತರಕಾರಿ, ಹಣ್ಣು ಹಂಪಲು, ಸೊಪ್ಪು, ದಿನಸಿ ಪದಾರ್ಥ, ಆಟಿಕೆಗಳು, ಚುರುಮುರಿ, ಬೇಕರಿ ಪದಾರ್ಥಗಳು, ತಂಪು ಪಾನೀಯಗಳು, ಪಾನಿಪುರಿ ಸೇರಿದಂತೆ ವಿವಿಧ ಬಗೆಯ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಿ ಮೇಳದಲ್ಲಿ ಗಮನ ಸೆಳೆದರು. ಈ ಸಂದರ್ಭ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷೆ ಭವ್ಯ, ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ದಿನೇಶ್, ಶಿಕ್ಷಕಿಯರಾದ ಜಯಪ್ರದ, ದಮಯಂತಿ, ಸತ್ಯಮ್ಮ, ಎಸ್ಡಿಎಂಸಿ ಸದಸ್ಯರು, ಪೋಷಕರು, ವಿದ್ಯಾರ್ಥಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಮಕ್ಕಳಲ್ಲಿರುವಂತಹ ಒಂದು ಸೂಕ್ತ ಪ್ರತಿಭೆಗಳು ಅನೇಕ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ರೂ ಸಮೇತ ಮಕ್ಕಳಲ್ಲೇ ಆದಂತಹ ಗೌಪ್ಯವಾಗಿ ಅಡಗಿಕೊಂಡಿರುವಂತಹ ಪ್ರತಿಭೆಗಳು ಇರುತ್ತದೆ. ಆ ಒಂದು ಪ್ರತಿಭೆಯನ್ನು 2023-24 ಸಾಲಿನಲ್ಲಿ ನಾವು ಎಲ್ಲಾ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಮಕ್ಕಳ ಪ್ರಗತಿಗೋಸ್ಕರ. ಕೊನೆಗೆ ಪ್ರವಾಸ ಮತ್ತು ಪಿಕ್ನಿಕ್ 2 ಕಾರ್ಯಕ್ರಮಗಳು ಈ ಒಂದು ಸಾಲಿನಲ್ಲಿ ನಮಗೆ ಹಮ್ಮಿಕೊಳ್ಳಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಮತ್ತೊಮ್ಮೆ ಹೊರಗೆಳೆಯುವ ಸಲುವಾಗಿ ಈ ಮಕ್ಕಳ ಸಂತೆ ಎನ್ನುವ ಕಾರ್ಯಕ್ರಮವನ್ನು ನಾವು ಈ ದಿನ ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ಗ್ರಾಮ ಪಂಚಾಯಿತಿಯ PDO ಅವರಾದಂತಹ ಆಶಾ ಕುಮಾರಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಾವು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಹೇಳಿ, ನಾವು ಪಾಠ ಬೋಧನೆಯಲ್ಲಿ ಎಷ್ಟೇ ಕಾರ್ಯಕ್ರಮವನ್ನು ಮಾಡಿದ್ರೂ ಸಮೇತ ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಬೇಕಾದಂತಹ ದಾರಿಯನ್ನು ನಾವು ತೋರಿಸ್ಕೊಡುವ ಸಲುವಾಗಿ ಈ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಪ್ರಾರಂಭ ಮಾಡಲಿಕ್ಕೆ ಮತ್ತು ಅವರೊಳಗಡೆ ಯಾವ ವ್ಯಾವಹಾರಿಕ ಜ್ಞಾನ ಇದೆ ಅಂತ ಹೇಳೋದನ್ನು ಹೊರಗಡೆ ಎಳೆಯಕ್ಕಾಗಿ ಈ ಒಂದು ಮಕ್ಕಳ ಸಂತೆ ಅಂತ ಹೇಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಮಕ್ಕಳೆಲ್ಲರೂ ತಮ್ಮಲ್ಲಿ ಯಾವ ಕಲೆ ಇದೆ ಅದನ್ನು ಹೊರಗಡೆ ಎಳೆಯಕ್ಕೆ ಈಗ ಅನೇಕ ವಸ್ತುಗಳನ್ನು ತಂದು ಸಂತೆಯ ಕಾನ್ಸೆಪ್ಟನ್ನು ಇಲ್ಲಿ ಮೂಡಿಸಿದ್ದಾರೆ. ಎಲ್ಲರಿಗೆ ನಮಗೆ ಗೊತ್ತಾಗ್ತದೆ. ಇದು ನಮ್ಮ ಶಾಲೆಯಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮ ಮಾಡಿದಾಗನೂ ಸಮೇತ ಆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪೋಷಕಾಂಶಗಳು ಯಾಕೆ ಬೇಕು ಅನ್ನುವ ಕಾರ್ಯಕ್ರಮಕ್ಕೋಸ್ಕರ ನಾವು ಸೋಮವಾರಪೇಟೆ ತೋಳೂರು ಶೆಟ್ಟಳ್ಳಿಯ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಎಂಬ ವಿಷಯದ ಕುರಿತಾಗಿ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. JCI ವಲಯ 14ರ ತರಬೇತುದಾರರಾದ ಪ್ರಶಾಂತ್ ಕುಂಬಾರ್ ಶೆಟ್ಟಿ ಹೆಮ್ಮಕ್ಕಿ ಅವರು SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಬಗ್ಗೆ ಒತ್ತಡ ತೆಗೆದುಕೊಳ್ಳದೆ
ಪರೀಕ್ಷೆ ಹಬ್ಬದಿಂದ ಹೊರಬರಬೇಕು. ಕೇವಲ ಪುನರಾವರ್ತಿತ ಓದಿನಿಂದ ಎಲ್ಲವೂ ಸಿಗುವುದಿಲ್ಲ. ಓದಿನ ಮಧ್ಯೆ ವಿಶ್ರಾಂತಿ ಕೂಡ ಅಗತ್ಯ ಎಂದರು. ಕಂಪ್ಯೂಟರ್, ಟಿವಿ, ಸ್ಮಾರ್ಟ್ ಫೋನ್ಗಳಿಗೆ ಪರೀಕ್ಷೆ ಮುಗಿಯುವವರೆಗೆ ವಿದಾಯ ಹೇಳುವ ಮೂಲಕ ಓದಿನತ್ತ ಗಮನ ಹರಿಸಿ ಏಕಾಗ್ರತೆಯಿಂದ ಹೆಚ್ಚಿಸಿಕೊಳ್ಳಿ ಎಂದರು. ಶಾಲಾ ಪ್ರಾಂಶುಪಾಲರಾದ ಚಂದ್ರಶೇಖರ್ ರೆಡ್ಡಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜೆಸಿಐ ಸೋಮವಾರಪೇಟೆ ಪುಷ್ಪಗಿರಿ ವತಿಯಿಂದ ಅರ್ಥಪೂರ್ಣವಾದ ತರಬೇತಿಯಿಂದ ನಮ್ಮ ಮಕ್ಕಳಿಗೆ ನೀಡಲಾಗಿದ್ದು, ಮಕ್ಕಳಲ್ಲಿ ಒಂದು ಹೊಸ ಚೈತನ್ಯ ಹಾಗೂ ಪರೀಕ್ಷೆ ಎದುರಿಸುವ ಧೈರ್ಯವನ್ನ ತುಂಬುವ ಹಾಗೂ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಕಾರ್ಯಾಗಾರ ಅರ್ಥಪೂರ್ಣವಾಗಿದೆ ಎಂದರು. ಜೆಸಿಐ ಸೋಮವಾರಪೇಟೆ ಪುಷ್ಪಗಿರಿ ಘಟಕದ ಅಧ್ಯಕ್ಷ ಜೆಸಿ ವಸಂತ್ ಎಸ್ಆರ್ ಮಾತನಾಡಿ, ಪರೀಕ್ಷೆ ಎಂದರೆ ಮಕ್ಕಳಲ್ಲಿ ಭಯದ ವಾತಾವರಣ, ಭಯ ಹೋಗಲಾಡಿಸುವ ಸಲುವಾಗಿ ಮತ್ತು ಭವಿಷ್ಯದಲ್ಲಿ ಜೀವನ ನಿರ್ವಹಣೆಯಲ್ಲಿ ಎದುರಾಗುವ ಸವಾಲುಗಳನ್ನು ನಿರ್ವಹಿಸಲು ಈ ತರಬೇತಿ ಸಹಕಾರಿಯಾಗಿದೆ ಎಂದರು. ಪುಷ್ಪಗಿರಿ ಘಟಕದ ತರಬೇತಿ ವಿಭಾಗದ ಉಪಾಧ್ಯಕ್ಷ ಜ್ಯೋತಿ ರಾಜೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮುಖ್ಯ ತರಬೇತಿದಾರರಾದ ಜೆಸಿ ಪ್ರಶಾಂತ್ ಸರ್ ಇವರಿಗೂ ನಾವು ಜೆಸಿ ಸಂಸ್ಥೆಯಿಂದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅಧ್ಯಕ್ಷರಾದ ನಿಮ್ಮ ಅಂಗಳದಲ್ಲಿ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಪರೀಕ್ಷೆ ಅಂದ್ರೆ ಒಂದು ಭಯದ ವಾತಾವರಣ. ಈಗ ಒಂದು ವರ್ಷ ಇಡೀ ಲವಲವಿಕೆಯಿಂದ ಪ್ರಿಪೇರ್ ಮಾಡ್ಕೊಂಡಿರ್ತೀರ. ಪರೀಕ್ಷೆ ಅಂತ ಹತ್ರ ಬಂದ ತಕ್ಷಣ ಡವ 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 ಶುರು ಆಗ್ತಿರತ್ತೆ. ಹೇಗೆ ಬರೆಯೋದು, ಹೇಗೆ ಎದುರಿಸೋದು, ಭವಿಷ್ಯದಲ್ಲಿ ಮಧ್ಯದಲ್ಲಿ ಅರ್ಧ ವರ್ಷಕ್ಕೆ ಪ್ರಿಪರೇಟರಿ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಮಾರ್ಕ್ಸ್ ಕಲ್ತಿರೋದ್ರಲ್ಲಿ ಒಂದಷ್ಟು ಮಕ್ಕಳು ಪರ್ಸೆಂಟೇಜ್ನಲ್ಲಿ ಸಣ್ಣದಾಗಿ ದೊಡ್ಡದಾಗಿ ಮೆರಿಟ್ ತಗೊಂಡಿರ್ತೀರ. ಆದ್ರೂ ನಾವು ಇಷ್ಟೆಲ್ಲ ಕಲ್ತಿರ್ತೀವಿ, ಟೀಚರ್ಸ್ಗಳು ಇಷ್ಟೆಲ್ಲ ಹೇಳ್ಕೊಟ್ಟಿರ್ತಾರೆ, ನಮ್ಗೇನಕ್ಕೆ ಬರೆಯೋಕ್ಕಾಗ್ತಿಲ್ಲ ಅಂತಂದ್ರೆ ಇಷ್ಟೇ ಮಕ್ಕಳೇ ಭಯ. ಆ ಭಯವನ್ನ ಶ್ರೀಯುತ ವಸಂತ್ ಸರ್ ಅವರೇ, ಜೆಸಿಐ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ವಿನೂತಾ ಮೇಡಮ್ ರವರೇ, ಹಾಗೂ ತರಬೇತಿದಾರರಾಗಿ ಆಗಮಿಸಿರುವಂತಹ ಶ್ರೀಯುತ ಪ್ರಶಾಂತ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಾತಿ ವ್ಯಕ್ತಿಗಳೇ. ಇವತ್ತು ನಿನ್ನೆ ಒಂದು ಪ್ರೋಗ್ರಾಮ್ ಇತ್ತು, ತುಂಬ ತೂಗಡಿಸಿದೆ, ನಿದ್ದೆ ಬರ್ತಿತ್ತು, ತುಂಬ ಹೇಳ್ತಿದ್ರು. ಬಟ್ ಟುಡೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತೆ ನಮ್ಮ ಲೈಫ್ ಕೈಯಲ್ಲಿ ಪೆನ್ ಇರುತ್ತೆ, ನಾವು ಕಲ್ತಂತ ಜ್ಞಾನ ನಮ್ಮ ತಲೆಯೊಳಗಿರುತ್ತೆ. ಒಂದು ಹಂತ, ಅದು ವಿದ್ಯಾರ್ಥಿ ಜೀವನದ ಮೊದಲನೆಯ ಹಂತ. ಪರೀಕ್ಷೆ ಅಂತಕ್ಕಂಥದ್ದು ಭಯ ಅಲ್ಲ, ಅದೊಂದು ಹಬ್ಬ, ನಾವು ಸಂಭ್ರಮಿಸಬೇಕು. ಮನೆಯಲ್ಲಿ ಯುಗಾದಿ ಹಬ್ಬ ಆದರೆ ನಾವು ಯಾವ ರೀತಿ ಖುಷಿಯಿಂದ, ಸಂತೋಷದಿಂದ, ಆನಂದದಿಂದ ಹೊಸ